ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ವಿಜಯ್ ಮಲ್ಯ ಅವರ ಸಕ್ಸಸ್ ಮತ್ತು ಫೇಲ್ಯೂರ್ ಬಗ್ಗೆ ಅವರ ಜಾತಕ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ಕೇಳ್ಬೋದು, ಏನು ಸರ್ ವಿಜಯ್ ಮಲ್ಯದೆಲ್ಲ ಎಲ್ಲ ಆಗೋಯ್ತಲ್ಲ, ಅವ್ರು ಈ ದೇಶದಲ್ಲೇ ಇಲ್ವಲ್ಲ, ಬೇರೆ ದೇಶಕ್ಕೆ ಹೊಂಟಿದ್ರಲ್ಲ, ಏನಕ್ಕೆ ಅವರು ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಿದ್ದೀರಾ, ಏನಕ್ಕೆ ಅವರ ಅನಾಲಿಸಿಸ್ ನಮಗೇನು ಉಪಯೋಗ ಅಂತ ನೋಡಿ. ಈ ಅನಾಲಿಸಿಸ್ ನಾನು ಮಾಡೋದು ವಿಜಯ್ ಮಲ್ಯಗೆ ಅಲ್ಲ. ಈ ಅನಾಲಿಸಿಸ್ ಇಂದ ನಮ್ಮ ಜಾತಕಗಳಲ್ಲಿ ಆ ಕಾಂಬಿನೇಷನ್ಸ್ ಬಂದ್ರೆ ನಾವು ಹೆಂಗೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು, ಮತ್ತೆ ಏನು ಪರಿಹಾರಗಳು ಮಾಡ್ಕೋಬೇಕು, ಏನು ಎಚ್ಚರಿಕೆ ಕ್ರಮ ವಹಿಸ್ಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ನಾನು ನೇಮ್ ಫೇಮ್ ಆಗಿರುವಂಥವ್ರದ್ದು ಸಕ್ಸಸ್ಸು ಮತ್ತು ಫೇಲ್ಯೂರ್ ಇಬ್ರು ಜಾತಕ ವಿಶ್ಲೇಷಣೆ ಮಾಡ್ತಿರ್ತೀನಿ. ಸಕ್ಸಸ್ ಆಗಿದ್ರೆ ಯಾವ ರೀತಿ ಕಾಂಬಿನೇಷನ್ಸ್ ಇರುತ್ತೆ, ಫೇಲ್ಯೂರ್ ಆಗಿದ್ರೆ ಯಾವ ರೀತಿ ಕಾಂಬಿನೇಷನ್ಸ್ ಇರುತ್ತೆ, ಅವರ ಒಂದು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕೊಂಡಾಗ ಅವರ ಒಂದು ಡಿಗ್ರಿ ವೈಸಲ್ಲಿ ಬರುವಂಥ ಗ್ರಹಗಳು ಯಾವ್ಯಾವ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಿರ್ತೀನಿ. ಅದಕ್ಕೆ ನಾನು ನೇಮ್ ಆ್ಯಂಡ್ ಫೇಮ್ ಇರೋರ್ದು ಹಾಕೊಳ್ತೀನಿ. ಆಗ ಗೊತ್ತಾಗುತ್ತೆ ನಮ್ಮದು ಕಂಪೇರ್ ಮಾಡಿದಾಗ ಯಾವ ಟೈಮಿಂಗ್ಸಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ಯಾವ ಟೈಮಿಂಗ್ಸಲ್ಲಿ ನಾವು ಕೆಲಸಕ್ಕೆ ಹೋಗಬೇಕು. ನಾನು ಏನಕ್ಕೆ ಬಿಸ್ನೆಸ್ ನಿಮ್ಮ ಲೈಫಲ್ಲೇ ಮಾಡಬೇಡಿ ಪಾಪರಾಗಿ ಹೋಗ್ತೀರಾ ಅಂತ ಹೇಳ್ತೀನಿ ಅಂದರೆ, ಕೆಲವೊಂದು ಕಾಂಬಿನೇಷನ್ಸ್ ಇವತ್ತು ನಿಮ್ಗೆ ತೋರಿಸ್ತೀನಿ. ನಿಮಗೆ ರಿಯಲೈಸ್ ಆಗುತ್ತೆ ನಾನು ಕೆಲಸದಲ್ಲಿ ಇದ್ದರೆ ಬೆಟ್ರಾ, ಬಿಸ್ನೆಸ್ ಮಾಡಿದ್ರೆ ಬೆಟ್ರಾ, ಅಥವಾ ಎಷ್ಟೊಂದು ಜನಕ್ಕೆ ಆಲೋಚನೆ ಇರುತ್ತೆ ಕೆಲಸ ರಿಸೈನ್ ಮಾಡಿ ಬಿಸ್ನೆಸ್ ಮಾಡ್ಬೋಣ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಣ ಅಂತ. ಕೆಲವೊಂದು ಕಾಂಬಿನೇಷನ್ಸ್ ಬಂದರೆ ನೀವು ಇರೋದೆಲ್ಲ ಕಳ್ಕೊಳ್ತೀರಾ. ಆ ರೀತಿ ಕಾಂಬಿನೇಷನ್ಸು ಇವತ್ತು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇವ್ರ ಆರೋಸ್ಕೋಪು ಮೊದಲಿಂದಾಗಿ ಇವ್ರು ಹುಟ್ಟಿರುವಂಥದ್ದು 18/12/1955 11:30 ವೆಸ್ಟ್ ಬೆಂಗಾಲು. ಇವರ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ 2ನೇ ಪಾದ, ಲಗ್ನ ಬಂದು ಕುಂಭ ಲಗ್ನ, ಮಕರ ರಾಶಿ ಇವರ ಜನನ. ಲಗ್ನಾಧಿಪತಿ ಬಂದು ಶನಿ ಗ್ರಹ ಬಂದು 10ನೇ ಮನೆಯಲ್ಲಿ ಕೂತಿರುವಂಥದ್ದು, 4ನೇ ಮನೆಯಲ್ಲಿ ಕೇತು ಗ್ರಹ ಇರುವಂಥದ್ದು, 7ನೇ ಮನೆಯಲ್ಲಿ ಗುರು ಗ್ರಹ, 9ನೇ ಮನೆಯಲ್ಲಿ ಕುಜ, 10ನೇ ಮನೆಯಲ್ಲಿ ಶನಿ ಮತ್ತು ರಾಹು, 11ನೇ ಮನೆಯಲ್ಲಿ 3 ಗ್ರಹಗಳಿದೆ, ಸೂರ್ಯ ಬುಧ ಮತ್ತು ಶುಕ್ರ, 12ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು. ಇದು ಮೇನ್ ಚಾಟ್. ನಾನು ಪ್ರತಿ ಎಪಿಸೋಡಲ್ಲಿ ಹೇಳ್ತೀನಿ, ಡಿಗ್ರಿ ವೈಸಲ್ಲಿ ಕೂತಿರುವಂಥದ್ದೇ ನಮಗೆ ರಿಸಲ್ಟ್ ಕೊಡುವಂಥದ್ದು. ಆ ಗ್ರಹಕ್ಕೆ ಸಂಬಂಧಪಟ್ಟಿರೋದು ಉಂಗ್ರ, ರುದ್ರಾಕ್ಷಿ, ಮಂತ್ರಪಟ್ನೆ, ಬೀಜಾಕ್ಷರಿ ಮಂತ್ರಗಳೆಲ್ಲ ನಾವು ಮೇನ್ ಚಾಟಲ್ಲಿ ಎಲ್ಲಿ ಕೂತಿರುತ್ತೆ ಅದನ್ನು ನೋಡಬಾರ್ದು. ಒಳಗಡೆ ಕೂತಿರುವಂಥ ಡಿಗ್ರಿ ವೈಸಲ್ಲಿ ಅಲ್ಲಿ ಕೂತಿರುವಂಥ ಗ್ರಹಗಳಿಗೆ ಮಾತ್ರ ಉಂಗ್ರ, ರುದ್ರಾಕ್ಷಿ, ಮಂತ್ರಪಟ್ನೆ, ಅದರಲ್ಲೂ ಬೀಜಾಕ್ಷರಿ ಮಂತ್ರಪಟ್ನೆ ಮಾಡಬೇಕು ಅಂದರೆ ಡಿಗ್ರಿ ವೈಸಲ್ಲಿ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಜಾತಕದಲ್ಲಿ. ಬನ್ನಿ ಇವತ್ತು ನೋಡ್ಕೊಳ್ಳೋಣ. ಮೊದಲಿಂದ ಕೇತು ಗ್ರಹ ಡಿಗ್ರಿ ವೈಸಲ್ಲಿ ನಮಗೆ 4ನೇ ಮನೆ ಅಂತ ಇಲ್ಲಿ ಬರ್ದಿದ್ದೀನಿ, ಅದು 3ನೇ ಮನೆಯಲ್ಲಿ ಕೂತಿದೆ. ಒಂದು ಸಲ ಇದು 3ನೇ ಮನೆಗೆ ಬಂದಾಗ ರಾಹು ಕೂಡ 9ನೇ ಮನೆಗೆ ಹೋಗಿರುತ್ತೆ ನೋಡಿ. ರಾಹು ಕೂಡ 9, ಕೇತು 3ನೇ ಮನೆ. ಇದನ್ನೇ ನಾನು ಹೇಳೋದು, ಗ್ರಹಗಳು 4ನೇ ಮನೆ ಅಂತ ನಾವು ನೋಡ್ತೀವಿ ಕೇಂದ್ರ ಅಂತ, ಅದು ಹಿಂದ್ಗಡೆ ಮನೆಗೆ ಡಿಗ್ರಿ ವೈಸಲ್ಲಿ ಫಲ ಕೊಡ್ತಾ ಇರುತ್ತೆ. ಶುಕ್ರ ಬಂದು ಜಾತಕದಲ್ಲಿ 11ನೇ ಮನೆಯಲ್ಲಿದೆ, ಶುಕ್ರನು ಕೂಡ ಇಲ್ಲಿ 11ನೇ ಮನೆಯಲ್ಲಿದೆ. ಸೂರ್ಯ ಇಲ್ಲಿ 11ನೇ ಮನೆ ಅಂತ ಬರ್ದಿದ್ದೀನಿ, ಅದು 10ನೇ ಮನೆಗೆ ಫಲ ಕೊಡುವಂಥದ್ದು, ಹಿಂದ್ಗಡೆ ಮನೆ ಶಿಫ್ಟ್ ಆಗಿದೆ. ಚಂದ್ರ ಕೂಡ 12ನೇ ಮನೆ ಅಂತ ಚಂದ್ರ ಬರ್ದಿದ್ದೀನಿ, ಅಲ್ಲಿ ನೋಡಿದ್ರೆ 11ನೇ ಮನೆ ಫಲ ಚಂದ್ರ ಕೊಡುವಂಥದ್ದು. 8ನೇ ಮನೆ ಜಾತಕದಲ್ಲಿ ಲಗ್ನದಿಂದ 8ನೇ ಮನೆಯಲ್ಲಿ ನಾವು 9ನೇ ಮನೆ ಅಂತ ಮೇನ್ ಚಾಟಲ್ಲಿ ಇದೆ, 8ನೇ ಮನೆಗೆ ಹೋಗಿರುವಂಥದ್ದು. ಎಲ್ರಿಗೂ ಮೋಸ್ಟ್ ಫೇವ್ರೆಟ್ ಕುಜದೋಷ. 8ನೇ ಮನೆಯಲ್ಲಿದ್ದರೆ ಕುಜದೋಷ ಇದೆ, ನಮ್ಗೆ ಅದಾಗಲ್ಲ ಇದಾಗಲ್ಲ ನಾವೆಲ್ಲ ಕಳ್ಕೊಳ್ತೀವಿ ಅಂತ ಹೇಳ್ತೀರಾ. ಜಾತಕದಲ್ಲಿ ಕುಜದೋಷ ಇದ್ರೇನೆ ಅವ್ರು ಎಲ್ಲ ಥರನೂ ಸಕ್ಸಸ್ಸು, ಏನೇ ಬಂದ್ರೂ ಜೀವನದಲ್ಲಿ ಫೇಸ್ ಮಾಡ್ತಾರಲ್ಲ, ಅದು ಕುಜದೋಷ. ನೋಡಿ ಎಷ್ಟು ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಆರಾಮಾಗಿ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಅದೇ ನಮ್ಮ ಜಾತಕದಲ್ಲಿ ಇವ್ರಿಗೇನಾದ್ರು ಕುಜದೋಷ ಇಲ್ಲ ಅಂದಿದ್ರೆ ಇವ್ರೇನಾದ್ರೂ ಒಂದು ಅನಾಹುತ ಮಾಡ್ಕೊಬಿಡ್ತಿದ್ರು. ಅಷ್ಟು ಸ್ಟ್ರೆಸ್ ಇದೆ, ಅಷ್ಟು ಕೋಟಿ ಸಾಲ, ಅಷ್ಟು ಬ್ಯಾಂಕ್ ಸಾಲ ಇದೆ, ಆದ್ರೂ ಇವತ್ತು ಬೇರೆ ದೇಶದಲ್ಲೇ ಆರಾಮಾಗಿರುವಂಥದ್ದು. ಯಾಕಂದರೆ ಇವ್ರಿಗೆ ಕುಜದೋಷ ಇರೋದ್ರಿಂದ ಆ ಸಮಸ್ಯೆಗೆ ಅವರು ಫೇಸ್ ಮಾಡಿ ನಿಲ್ಲುವಂಥ ಧೈರ್ಯ ಶಕ್ತಿ ಇರುವಂಥದ್ದು. ನಾನು ಯಾವುದೇ ಒಂದು ಆರೋಸ್ಕೋಪ್ ನೋಡಿ, ನೀವು ನೇಮ್ ಆ್ಯಂಡ್ ಫೇಮ್ ಇರೋರ್ದು ಆಲ್ಮೋಸ್ಟ್ ಎಲ್ಲ ಕುಜದೋಷ ಇರುತ್ತೆ. ಲಗ್ನದಲ್ಲಿರುತ್ತೆ, 2ನೇ ಮನೆಯಲ್ಲಿರುತ್ತೆ, 4ನೇ ಮನೆ, 7ನೇ ಮನೆ, 8 ಮತ್ತು 12ನೇ ಮನೆಯಲ್ಲಿ ನೋಡಿ. ಇವ್ರಿಗೆ 8ನೇ ಮನೆ ವಿಪರೀತ 100% ಕುಜದೋಷ ಅಂತ ಹೇಳ್ಬೋದು. ಆದರೆ ಇವರು ಏನೇ ಸಮಸ್ಯೆ ಬಂದರೂ ಇವರು ಲೈಫಲ್ಲಿ ಫೇಸ್ ಮಾಡಿದ್ದಾರೆ, ಎದುರುಕೊಂಡಿಲ್ಲ, ಲೈಫ್ಗೆ ಎದುರುಕೊಂಡಿಲ್ಲ. ಅದನ್ನು ಕೊಡುವಂಥದ್ದೇ ಕುಜದೋಷ. ಇದನ್ನು ಪಾಸಿಟಿವ್ ಆಗೂ ಮಾಡ್ಕೋಬೋದು. ನಾವು ನೆಗೆಟಿವ್ ಅಲ್ಲ, ಅವರು ಏನು ಸಹ ಊರು ಬಿಟ್ಟು ಹೊಂಟೋಗಿದ್ದಾರೆ ಅವ್ರ ಬಗ್ಗೆ ಎಷ್ಟು ಹೊಗಳುತ್ತಿದ್ದೀರಾ ಅಂತ ಅಲ್ಲ. ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಬಟ್ ಆ ಕಷ್ಟಗಳಿಗೆ ನಾವು ಯಾವುದೇ ರೀತಿ ಅನಾಹುತ ನಮ್ಮ ಮಾಡ್ಕೊಳ್ದೆ ಎಲ್ಲೋ ಒಂದು ಕಡೆ ಬದುಕಿದ್ದಾರೆ ಅವರು. ಅದನ್ನು
ನಾನು ಹೇಳುವಂಥದ್ದು ಕುಜದೋಷ ಅವ್ರನ್ನ ಸೇವ್ ಮಾಡಿದೆ, ಅವ್ರಿಗೆ ಜೀವಕ್ಕೆ ಥ್ರೆಟ್ ಕೊಟ್ಟಿಲ್ಲ. ಇದೇ ಕುಜದೋಷ ಬದಲು ಚಂದ್ರ ಏನಾದರೂ 8ನೇ ಮನೆಯಲ್ಲಿದ್ದು ಅಲ್ಲಿ ಕೇಮಾದ್ರುಮ ಯೋಗ ಏನಾದ್ರು ಇದ್ದಿದ್ರೆ ಅವ್ರಿಗೆ ನನಗೆ ಜೀವನನೇ ಬೇಡ ಅಂತ ಈ ಭೂಲೋಕನೇ ಬಿಟ್ಟು ಹೊಂಟೋಗ್ತಿದ್ರು. ಇದು ಕಾಂಬಿನೇಷನ್ನು. ಕುಜ ಬಂದು 8ನೇ ಮನೆಯಲ್ಲಿದೆ, ರಾಹು ಹೇಳಿದ್ದೀನಿ 9ನೇ ಮನೆ, ಗುರು ಬಂದು 6ನೇ ಮನೆ. 6th ಹೌಸ್ ವೆರಿ ಗುಡ್ ಹೌಸ್, ದುಡ್ಡು ಚೆನ್ನಾಗಿ ಕೊಡುತ್ತೆ. ಅದ್ರ ಕಾಂಬಿನೇಷನ್ನು 10 ಮತ್ತು 11 ಕಾಂಬಿನೇಷನ್ ಇದೆ. 6ನೇ ಮನೆ ಯಾರಿಗಿರುತ್ತೆ ಚೆನ್ನಾಗಿ ದುಡ್ಡು ಕೊಡುತ್ತೆ. ಬಟ್ ಸಂಸಾರಿಕ ಜೀವನಗಳಲ್ಲಿ ಸ್ವಲ್ಪ ಕಿರಿಕಿರಿ ಇರೋಂಥದ್ದು, ಮದುವೆ ಟೈಮಿಂಗ್ಸಲ್ಲಿ ಸ್ವಲ್ಪ ಬೇಗ ಸೆಟ್ ಆಗಲ್ಲ, ಏನಾದರೂ ಒಂದು ವಿಚಾರಕ್ಕೆ ಕಟ್ಕಟ್ಟಾಗ್ತಾ ಇರುತ್ತೆ. ಬಟ್ ದುಡ್ಡು ಕಾಸಿನ ವಿಚಾರಕ್ಕೆ ಬಂದಾಗ 6ನೇ ಮನೆ ಚೆನ್ನಾಗಿ ದುಡ್ಡು ಕೊಡುವಂಥದ್ದು. ಅಗೇನ್ ಶನಿ ಗ್ರಹ ಬಂದು 8ನೇ ಮನೆಯಲ್ಲಿ ಕೂತಿರುವಂಥದ್ದು, ಬುಧ ಬಂದು 10ನೇ ಮನೆಯಲ್ಲಿ ಇರುವಂಥದ್ದು. 10ನೇ ಮನೆಯಲ್ಲಿ ಶನಿ ಇರುವಂಥದ್ದು, 8ನೇ ಮನೆಗೆ ಶಿಫ್ಟ್ ಆಗಿರುವಂಥದ್ದು. ಬುಧ 11ನೇ ಮನೆಯಲ್ಲಿ ಅಂತ ಬರ್ತಿದ್ದೀನಿ, 10ನೇ ಮನೆಗೆ ಶಿಫ್ಟ್ ಆಗಿರುವಂಥದ್ದು. ನೋಡಿ, ಇವರು ಒಂದು ನೇಮ್ ಅಂಡ್ ಫೇಮ್ ಮಾಡಿರುವಂಥದ್ದು. ಕಾಂಬಿನೇಷನ್ಸಲ್ಲಿ ಎಲ್ಲ ಗ್ರಹಗಳೂ ಪಾಸಿಟಿವ್ ಆಗಿದೆ. ಕೇತು ಗ್ರಹ ಇರ್ಬೋದು, ಶುಕ್ರ, ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ ಮತ್ತು ಬುಧ. ಇದರಲ್ಲಿ 2 ಗ್ರಹಗಳು, ಕುಜ ಬಂದು 8ನೇ ಮನೆ ಮತ್ತು ಶನಿ ಗ್ರಹ ಬಂದು 8ನೇ ಮನೆ. ಈ ದಶ ಬಂದಾಗ ಇವ್ರಿಗೆ ಕುಜ ದಶ ನಡೆದಾಗ್ಲೂ ಏನೂ ಸಮಸ್ಯೆ ಮಾಡ್ಕೊಂಡಿಲ್ಲ, ರಾಹು ದಶ ಬಂದಾಗಲೂ ಸಮಸ್ಯೆ ಇಲ್ಲ, ಗುರು ದಶ ಮುಗಿದ್ಮೇಲೂ ಏನೂ ಸಮಸ್ಯೆ ಇಲ್ಲ. ಅವ್ರಿಗೆ 2003ಕ್ಕೆ ಗುರುದಶ ಮುಗ್ದಿರುವಂಥದ್ದು. 2003 ಆದಮೇಲೆ ಇವ್ರಿಗೆ ಸಮಸ್ಯೆ ಪ್ರಾರಂಭ ಆಗಿರುವಂಥದ್ದು. ನೋಡಿ, ಶನಿ ದಶ ಇಲ್ಲಿ ಸಮಸ್ಯೆ ಕೊಟ್ಟಿದೆ ಅವ್ರಿಗೆ, ಅವ್ರ ಲೈಫ್ ಸಮಸ್ಯೆ ಕೊಟ್ಟಿರುವಂಥದ್ದು ಶನಿ ದಶ. ಕುಜ ದೋಷ ಕೊಟ್ಟಿಲ್ಲ, ಶನಿ ದಶ ಕೊಟ್ಟಿದೆ. ಕಾಂಬಿನೇಷನಲ್ಲಿ 1, 8, 12 ಕಾಂಬಿನೇಷನ್ ತೊಗೊಂಡಿದೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ, ನಕ್ಷತ್ರ ಆದರೂ ಪಾಸಿಟಿವ್ ಆಗಿದೆಯಾ, ಅದೂ ಇಲ್ಲ, ಅದು ಸಮಸ್ಯೆನೇ. ಮತ್ತು ಉಪನಕ್ಷತ್ರ ಸಬ್ಲಾಡ್ ಅಂತ ಕರಿತೀವಿ, ಅದು ಕೂಡ ಸಮಸ್ಯೆ ಇರೋದ್ರಿಂದ 3 ಪ್ಲ್ಯಾನೆಟು, ನಕ್ಷತ್ರ ಮತ್ತು ಸಬ್ಲಾಡ್ 3 ಕೂಡ ಅವ್ರಿಗೆ ಸಮಸ್ಯೆ ಕೊಟ್ಟು 1, 8, 12 ಅಂದರೆ 1 ಅಂದರೆ ಅವರು, 8ನೇ ಮನೆ ಅಂದರೆ ಸಮಸ್ಯೆ, 12ನೇ ಮನೆ ಅಂದರೆ ವಿದೇಶ ಪ್ರಯಾಣ. ಅವರು ಅವರ ಸಮಸ್ಯೆಯಿಂದ ವಿದೇಶ ಪ್ರಯಾಣಕ್ಕೆ ಹೋಗಿದ್ದಾರೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಈ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯಿತು? 2003 ಸ್ಟಾರ್ಟ್ ಆಗಿದೆ. ಇಮ್ಮಿಡಿಯೇಟ್ ಹೊಂಟೋದ್ರ? ಖಂಡಿತ ಇಲ್ಲ. ಇವ್ರಿಗೆ ಕೆಲವೊಂದು ಟೈಮಿಂಗ್ಸ್ ಇರುತ್ತೆ ನಮ್ಮ ಜ್ಯೋತಿಷ್ಯದಲ್ಲಿ, ಯಾವ ಟೈಮಿಂಗ್ಸಲ್ಲಿ ಏನು ಮಾಡ್ಕೊಳ್ಬೇಕು ಅಂತ ಭುಕ್ತಿಗಳು ಸಪೋರ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಇವ್ರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಅವ್ರು ಬಂದಾಗ, ಸಮಸ್ಯೆ ಜಾಸ್ತಿ ಆದಾಗ ಅವರು ವಿದೇಶಕ್ಕೆ ಹೊಂಟೋಗ್ತಾರೆ. 2003 ಇವ್ರಿಗೆ ಸ್ಟಾರ್ಟ್ ಆಗಿರುವಂಥದ್ದು. 2003ಇಂದ 2022 ತನಕನೂ ಇವರು ಈ ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತಿರ್ತಾರೆ. ಇವರು 2028 ಎಲ್ಲನೂ ಕೊಲಾಪ್ಸ್ ಮಾಡ್ಕೊಡ್ತಾರೆ, ಲಾಸ್ ಮಾಡ್ಕೊಳ್ತಾರೆ. ಮತ್ತು 2016 ವಿದೇಶಕ್ಕೆ ಹೊಂಟೋಗ್ತಾರೆ. ಎಂಟೈರ್ ಈ ಶನಿ ದಶ ಇವರ ಜಾತಕದಲ್ಲಿ ಸಮಸ್ಯೆ ಬರುವಂಥದ್ದು. ಇವರು ಕಾಂಬಿನೇಷನಲ್ಲಿ ಗುರು ದಶ ಆದಮೇಲೆ ಇವರು ಎಚ್ಚರಿಕೆ ತೊಗೋಬೇಕು. ನನ್ನ ಬಿಸ್ನೆಸ್ಸಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾರ್ಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಲಾಭ ಬರುತ್ತಾ? ಇದು ಏನಾಗುತ್ತೆ ಅಂದರೆ, ತುಂಬ ದುಡ್ಡಿರುವಂಥವ್ರು ಇದನ್ನೆಲ್ಲ ನಂಬಲ್ಲ ಆ್ಯಕ್ಚುಲಿ ಜ್ಯೋತಿಷ್ಯನ. ಏನಾಗುತ್ತೆ ಬಿಡು, ನನ್ನ ಲೈಫ್ ಹಿಂಗೆ ಇದೆ, ಹಿಂಗೆ ಕಂಟಿನ್ಯೂ ಆಗುತ್ತೆ. ಹೆಂಗೆ ದಶಗಳೆಲ್ಲ ಚೇಂಜ್ ಆಗ್ತಾ ಬಂತು, ಗುರು ದಶ ತನಕನೂ ಎಕ್ಸಲೆಂಟ್ ಆಗಿರುವಂಥದ್ದು. ಅವರು ಕೇತು ದಶದಲ್ಲಿ ಹುಟ್ಟಿರುವಂಥದ್ದು. ಕೇತು, ಶುಕ್ರ, ಸೂರ್ಯ, ಚಂದ್ರ, ಕುಜ, ರಾಹು, ಗುರು ಎಕ್ಸಲೆಂಟ್ ಆಗಿರುವಂಥದ್ದು. ಬಟ್ ಕೊನೆಯಲ್ಲಿ ಶನಿ ದಶ ಬಂದು ಅವ್ರಿಗೆ ಸಮಸ್ಯೆ ಕೊಟ್ಟಿರುತ್ತೆ. ಇದನ್ನ ನಾವು ನೋಡ್ಕೋಬೇಕು ಮೇನಾಗಿ. ನಡೀತಿರುವಂಥದ್ದು ದಶ ಯಾವುದು, ನೆಕ್ಸ್ಟ್ ದಶನೂ ಇದೇ ಬರುತ್ತಾ? ಈಗ ಎಷ್ಟೊಂದು ಜನಕ್ಕೆ ಗುರು ದಶ ನಡೀತಾ ಇರುತ್ತೆ, ಓಕೆ, ನೆಕ್ಸ್ಟ್ ಶನಿ ದಶದಲ್ಲಿ ಈ ಸಮಸ್ಯೆ ಬರುತ್ತೆ. ನಿಮ್ಮ ಕಾಂಬಿನೇಷನ್ಸಲ್ಲಿ ನೋಡ್ಕೋಬೇಕು. ಓಕೆ, ಶನಿ ದಶ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಬುಧ ದಶ. ಬುಧ ದಶ ಓಕೆ ಇದೆಯಾ, ಅಲ್ಲೂ ಇದೇ ರೀತಿ ಸಮಸ್ಯೆ ಇದೆಯಾ? ಕಾಂಬಿನೇಷನಲ್ಲಿ ಅಲ್ಲಿ ಬುಧ ದಶ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಈಗ 22 39 ನಡೆದಿರುವಂಥ ಬುಧ ದಶ ಕಾಂಬಿನೇಷನಲ್ಲಿ ಇಲ್ಲಿ ಏನು ಕಾಂಬಿನೇಷನ್ ಇದೆ, 1, 2, 8, 9, 11, 12. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲವೊಂದು ಚಾನೆಲ್ಗಳಲ್ಲಿ ಬಂದು ಅವ್ರು ಮಾತಾಡುವಂಥದ್ದು ಈಗ ಮಾಡ್ತಾ ಇದ್ದಾರೆ. ಆದರೆ 19 ವರ್ಷ ಅವ್ರಿಗೆ ತುಂಬಾ ಸಮಸ್ಯೆ ಅನುಭವಿಸಿದ್ದಾರೆ. 2003ಇಂದನೇ ಸಮಸ್ಯೆ ಅನುಭವಿಸಿರುವಂಥದ್ದು. ಈ ಕಾಂಬಿನೇಷನ್ಸು ನಮ್ಮ ಜಾತಿಗಳಲ್ಲೂ ಬರುತ್ತೆ. ನಾವೇನಾದರೂ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 8ನೇ ಮನೆ, 5ನೇ ಮನೆ, 12ನೇ ಮನೆ ಹಿಂಗೆ ಇಟ್ಟು ಅಂದರೆ ಆ ಗ್ರಹಗಳ ಡಿಗ್ರಿ ವೈಸಲ್ಲಿ ತೊಗೊಂಡಾಗ ನಾವು ಏನೇ ಮಾಡಿದ್ರೂ ಲಾಸ್ ಆಗ್ತಿರುತ್ತೆ. ಒಂದು 100 ರೂಪಾಯಿ ಯಾರಿಗಾರು ಕೊಡ್ತೀವಿ ಅಂದರೆ 100 ರೂಪಾಯಿ ಬರಲ್ಲ. ಇನ್ನು ಕೋಟಿ ಇರಲಿ, ಕೋಟಿ ವಿಚಾರ ಬೇರೆ, ನಿಮಗೆ 100 ರೂಪಾಯಿ ಕೂಡ ಹುಟ್ಟಲ್ಲ, 100 ರೂಪಾಯಿ ರಿಟರ್ನ್ ಬರಲ್ಲ. ನೀವು ಹಾಕಿರುವಂಥ ಬಂಡವಾಳ 1 ರೂಪಾಯಿ ರಿಟರ್ನ್ ಬರಲ್ಲ. ಈ ರೀತಿ ಸಮಸ್ಯೆ ಎಷ್ಟೊಂದು ಜನ ಊರು ಬಿಟ್ಟು ಹೊಂಟೋಗ್ತಾರೆ. ಇವ್ರಿಗೆ ಕಾಂಬಿನೇಷನಲ್ಲಿ ವಿದೇಶಕ್ಕೆ ಹೋಗೋದಿದೆ, ವಿದೇಶಕ್ಕೆ ಹೋಗ್ಬೇಕಾ? ಆ ರೀತಿ ಏನಿಲ್ಲ, ನೀವು ಊರು ಬಿಟ್ಟು ಹೋಗುವಂಥದ್ದು, ಇದು ಬೇರೆ ಸ್ಟೇಟ್ಗೆ ಹೋಗುವಂಥದ್ದು,
ಬೇರೆ ಕಂಟ್ರಿಗೆ ಹೋಗೋಕೆ ಇವ್ರಿಗೆ ದುಡ್ಡಿತ್ತು ಹೋದ್ರು. ಈಗ ದುಡ್ಡು ಇಲ್ದಿರೋರು ಏನು ಮಾಡ್ತಾರೆ, ಆ ಊರು ಬಿಟ್ಟು ಬೇರೆ ಊರಿಗೆ ಹೊಂಟೋಗ್ತಾರೆ, ಯಾರ ಕಣ್ಗೂ ಕಾಣದೇ ಇರಂಗೆ. ಈ ರೀತಿ ಯೋಗಗಳು ದಶಾಭುಕ್ತಿಗಳು ಬಂದಾಗ ಯಾರನ್ನು ಬಿಡಲ್ಲ ಕಾಂಬಿನೇಷನಲ್ಲಿ. ಬಟ್ ನಾವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಇದನ್ನೇ ಪ್ಲ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಏನು ದಶ ಬರ್ತಾ ಇದೆ, ನಮಗೇನು ಸಮಸ್ಯೆ ಆಗುತ್ತೆ, ನಾನು ಮಾಡ್ತಿರುವಂಥ ಬಿಸ್ನೆಸ್ ಸರಿನಾ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬರುತ್ತಾ, ಇದನ್ನು ಇವ್ರು ಆಲೋಚನೆ ಮಾಡ್ಕೊಂಡಿದ್ರೆ ಇವತ್ತು ಈ ಸಮಸ್ಯೆಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಜ್ಯೋತಿಷ ನೋಡೋಕೆ ಏನಕ್ಕೆ ಅಂದರೆ, ಜ್ಯೋತಿಷ ನಮ್ಮ ಹಣೆ ಬರನ ಚೇಂಜ್ ಮಾಡಲ್ಲ, ಬಟ್ ಆಲ್ಟ್ರ್ ಅಂತೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರುವಂಥ ದಶದಲ್ಲಿ ನಾನು ಏನು ಮಾಡ್ಕೋಬೇಕು, ಏನು ತಿಳ್ಕೊಳ್ಬೇಕು ಅಂತ ನಾವು ತಿಳ್ಕೊಂಡ್ರೆ ಸಾಕು, ನಾವು ಈ ಸಮಸ್ಯೆಯಿಂದ ಅವರು ತಪ್ಪಿಸ್ಕೋಬೋದಾಗಿತ್ತು. ಇಲ್ಲೇ ಇದ್ದು ಇಲ್ಲೇ ಅವರು ಕೆಲವೊಂದು ಬೇರೆ ಬಿಸ್ನೆಸ್ ಮಾಡಿಕೊಂಡು ಸಮಸ್ಯೆಯಿಂದ ತಪ್ಪಿಸ್ಕೋಬೋದಾಗಿತ್ತು. ಬಟ್ ಅವ್ರು ಏನು ಮಾಡಿದ್ರು, ನನಗೆ ಗುರುದಶದಲ್ಲಿ ಲಾಭ ಬಂದಿರೋಂಗೆ 6, 10, 11 ಮತ್ತು ನಕ್ಷತ್ರದವ್ರು ಒಳ್ಳೆ ಕಮ್ಯುನಿಕೇಷನ್ಸ್ ಚೆನ್ನಾಗಿ ಮಾತಾಡ್ತಾರೆ. ಅದ್ರ ಜೊತೆ 1, 2, 8, 9, 11, 12 ಕಾಂಬಿನೇಷನ್ ಇತ್ತು ವಿದೇಶಕ್ಕೆ ಹೋಗೋದು ಬರುವಂಥದ್ದು. ಮತ್ತು ಸಬ್ಲೋಡಲ್ಲಿ 6, 10, 11 ಕಾಂಬಿನೇಷನ್ ಎಕ್ಸ್ಟ್ರೀಮ್ ಆಗಿ ತುಂಬಾ ಗುರುದಶ ಅವ್ರನ್ನ ಪೀಕ್ ಕರ್ಕೊಂಡೋಗಿದೆ. ಬಟ್ ಶನಿ ದಶ ಬಂದ ತಕ್ಷಣವೇ ಅವ್ರನ್ನ ಕೆಳಗೆ ಬೀಳಿಸಿರುವಂಥದ್ದು. ಸೇಮ್ ಜಾತಕಗಳು ನಮ್ಮ ಆರೋಸ್ಕೋಪ್ಗಳು ಬಂದಾಗ ಇದೇ ರೀತಿ ನಾವು ಫೇಸ್ ಮಾಡ್ತಿರ್ತೀವಿ. ನಾವು ಏನು ಮಾಡಬೇಕು ಇಂಥ ಸಮಯಗಳಲ್ಲಿ, ನೆಗೆಟಿವ್ ಹೌಸಸ್ಗೆ ಸಣ್ಣ ಪುಟ್ಟ ಪರಿಹಾರ ಮಾಡಿ. ಏನು ಪರಿಹಾರ ಅಂದರೆ, ಏನು ಸರ್ ಹೋಮ ಮಾಡಿಸ್ಬೇಕಾ, ದಾನ ಮಾಡ್ಬೇಕಾ, ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥ ಪದಾರ್ಥ ದಾನ ಮಾಡಬೇಕಾಗುತ್ತೆ. ಸ್ಟ್ರಾಂಗ್ ಆಗಿರುವಂಥ ಗ್ರಹಗಳಿಗೆ ಉಂಗುರ, ರುದ್ರಾಕ್ಷಿ, ಬೀಜಾಕ್ಷರಿ ಮಂತ್ರ. ನೀವೇನಾದ್ರು ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಇಷ್ಟೇ. ನೀವು ಹೋಮ ಮಾಡಿಸಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಹೇಳಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಬಾಡಿಯಲ್ಲಿರುವಂಥ ಹಾರ ಚೇಂಜ್ ಆಗುತ್ತೆ, ನಿಮ್ಗೆ ಒಳ್ಳೆ ಪೀಸ್ ಆಫ್ ಮೈಂಡ್ ನಿಮಗೆ ಚೇಂಜ್ ಆಗಿರುತ್ತೋ, ಒಳ್ಳೆ ಚೆನ್ನಾಗಿ ನಿಮ್ಮ ಒಂದು ಹಾರ ಕ್ರಿಯೇಟ್ ಆಗುತ್ತೆ. ಆದರೆ ನಿಮಗೆ ದುಡ್ಡು ಬರಲ್ಲ, ಮಕ್ಕಳು ಭಾಗ್ಯ ಬರಲ್ಲ. ಏನಕ್ಕೆ ಅಂದರೆ ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದಿರುತ್ತೆ, ನಿಮ್ಮ ಕರ್ಮ ರೆಡಿ ಇರುತ್ತೆ. ಅದರಿಂದ ನೀವು ಭೇದಿಸ್ಬೇಕು, ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಲೇಬೇಕಾಗುತ್ತೆ. ನೀವು ದೇವಸ್ಥಾನದಲ್ಲಿ ಮಾಡ್ತೀರಾ ಮಾಡಿ, ಮನೇಲಿ ಮಾಡ್ತೀರಾ ಖಂಡಿತ ಮಾಡಿ. ನೀವು ಎಷ್ಟೊಂದು ಜನ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ಆಗಿಲ್ಲ ಅಂತ ಬೈಕೊಳ್ತಾರೆ. ನಾನು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬಂದೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಯಾಕಂದರೆ ಕಾಂಬಿನೇಷನ್ಸಲ್ಲಿ ನಿಮಗೆ ಕರ್ಮಫಲ ಎಲ್ಲಿರುತ್ತೆ, ಅಲ್ಲಿ ಹೋಗಿ ಬಂದ ತಕ್ಷಣವೇ ಭಗವಂತ ಕೊಡಕ್ಕೆ ರೆಡಿನೇ ಇರ್ತಾನೆ. ಬಟ್ ಕೆಲವೊಂದು ಸಲ ನಮ್ಮ ಒಂದು ಕರ್ಮಫಲ ಅನ್ನೋದು ನಮ್ಮನ್ನು ಬಿಡ್ತಾ ಇರಲ್ಲ. ಒಳ್ಳೆಯದು ನಾವು ಏನು ಅಚೀವ್ಮೆಂಟ್ ಮಾಡಬೇಕು, ನಾವು ಏನು ಪಡ್ಕೋಬೇಕು ಅದು ಬಿಡ್ತಾ ಇರಲ್ಲ. ಅದನ್ನು ಮಾಡ್ಕೋಬೇಕು. ನಮಗೆ ಸಿಗಬೇಕಾಗಿರೋದು ಸಿಗಬೇಕು ಅಂದರೆ ನಿಮಗೆ ಪಾಸಿಟಿವ್ ಇರೋಂಥ ಗ್ರಹ ನೋಡಿ. ಇವ್ರಿಗೆ ಶುಕ್ರ ಗ್ರಹ ಎಕ್ಸಲೆಂಟ್ ಆಗಿದೆ. ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರೋಂಥ ಬೀಜಾಕ್ಷರ ಮಂತ್ರ ಹೇಳ್ಬೋದಾಗಿತ್ತು. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಡೈಮಂಡ್ ಆಗಿ ಬರುತ್ತೆ. ಶುಕ್ರಕ್ಕೆ ಸಂಬಂಧಪಟ್ಟ 6 ಪೀಸ್ ರುದ್ರಾಕ್ಷಿ ಹಾಕ್ಕೊಳ್ಬೋದು, ಕ್ರಿಸ್ಟಲ್ಸ್ ಹಾಕೋಬೋದು. ಇದನ್ನು ಅವರು ಪಾಸಿಟಿವ್ ಮಾಡಿಕೊಂಡ್ರೆ ಸಾಕು. ಮತ್ತು ಮೇಯ್ನಾಗಿ ಮಂತ್ರ ಪಠನೆ ಫಸ್ಟ್ ನಾನು ಹೇಳುವಂಥದ್ದು. ಇನ್ನು ಮಿಕ್ಕಿದೆಲ್ಲ ಎರಡನೇ ವಿಚಾರ. ಇದನ್ನು ಅವ್ರು ಮಾಡ್ಕೊಂಡಿದ್ರೆ ಈ ಸಮಸ್ಯೆಗೆ ಬರ್ತಾ ಇರಲ್ಲ. ಮೇಯ್ನ್ ಇನ್ನೊಂದೇನಪ್ಪ ಅಂದರೆ ಕುಜದೋಷ. 8ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಜೀವನವನ್ನು ಫೇಸ್ ಮಾಡಿದ್ದಾರೆ. ಇವತ್ತು ಕೂಡ ಬೇರೆ ದೇಶದಲ್ಲಿ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ಯಾವುದಾದ್ರು ಒಬ್ಬರು ಮಾತಾಡ್ಸೋಕೆ ಹೋದರೆ ನೀಟಾಗಿ ಮಾತಾಡಿ ಕಳಿಸ್ತಾರೆ ಹೊರತು ಎದುರುಕೊಳ್ಳಲ್ಲ ಅವರು. ಏನಕ್ಕೆ ಅಂದರೆ ಕಾಂಬಿನೇಷನಲ್ಲಿ ಕುಜ 8ನೇ ಮನೆ ಇರೋದ್ರಿಂದ ಅವ್ರು ಏನೇ ಲೈಫಲ್ಲಿ ಸಮಸ್ಯೆ ಬಂದ್ರೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇದನ್ನೇ ಪಾಸಿಟಿವ್ ಆಗಿ ತೊಗೊಂಡ್ರು ಅವ್ರು ಇನ್ನೂ ಅಚೀವ್ಮೆಂಟ್ ಕೂಡ ಮಾಡ್ಬೋದಾಗಿತ್ತು. ಈಗ ಸಮಸ್ಯೆ ದಶ ಬಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ, ಈಗ ವಿದೇಶದಲ್ಲಿ ಇರುವಂಥದ್ದು. ಈ ರೀತಿ ಸಕ್ಸಸ್ ಮತ್ತು ಫೇಲ್ಯೂರು, ಅವ್ರ ಲೈಫ್ನ ಎಲ್ಲ ಸಕ್ಸಸ್ ತೊಗೊಂಬಂದಿದೆ. ಕೊನೆಯಲ್ಲಿ ಫೇಲ್ಯೂರ್ ಅನ್ನೋದು ಅವರ ದಶ. ಶನಿ ದಶ ಅವ್ರಿಗೆ ತುಂಬ ಫೇಲ್ಯೂರ್ ಕೊಟ್ಟು ಬೇರೆ ದೇಶದಲ್ಲಿ ಕೂರಿಸಿರುವಂಥದ್ದು. ಇದನ್ನು ಅವ್ರ ಆರೋಸ್ಕೋಪ್ ಅವ್ರು ಮುಂಚೆನೇ ನೋಡ್ಕೊಂಡಿದ್ರೆ, ಅವರು ಪರಿಹಾರಗಳು ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೆ ಸಕ್ಸಸ್ ಸಿಗ್ಬೋದು. ಈಗ ಈ ಕಾಂಬಿನೇಷನ್ ಇದೆ, ಏನು ಮಾಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್. ಸರ್ ನಮ್ಮ ಜಾತಕದಲ್ಲಿ 8ನೇ ಮನೆ, ನೀವು ಆಧ್ಯಾತ್ಮಿಕ ಕಡೆ ಇರಿ. 8ನೇ ಮನೆಗೆ ಸಂಬಂಧಪಟ್ಟಿರೋದು ನೀವು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಗಳು ಬರಲ್ಲ, ಕೆಲಸದಲ್ಲೇ ಇರಬೇಕಾಗುತ್ತೆ. ಇದನ್ನೆಲ್ಲ ರೆಮಿಡೀಸ್ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಿದ್ರೆ ನೀವು ಅಷ್ಟು ಎಫೆಕ್ಟ್ ಬೀಳಲ್ಲ ನಿಮ್ಮ ಮೇಲೆ. ನಾವು ಏಕ್ದಮ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ನೀವು ಹೋದರೆ ಅಲ್ಲೇ ಲಾಕ್ ಆಗ್ತೀರಾ. ಒಂದು ಊರಿಂದ ಇನ್ನೊಂದು ಊರು ಬಿಟ್ಟು ಹೋಗ್ಬೇಕಾಗುತ್ತೆ, ಎಲ್ಲ ಪಾಪರ್ ಆಗ್ತೀರ. ಇದಕ್ಕೆ ಹೇಳುವಂಥದ್ದು ಜ್ಯೋತಿಷ ನೋಡಬೇಕು, ಬಟ್ ಏನಾದರೂ ಎದುರುಕೊಳ್ಬಾರ್ದು. ಈ ಕಾಂಬಿನೇಷನಲ್ಲಿ ಪಾಸಿಟಿವ್ ಇರುವಂಥ ಗ್ರಹಗಳಿಗೆ ನಾವು ಮಂತ್ರ ಪಠನೆ ಅಂತೂ ಮಾಡ್ಕೋಬೇಕು. ಎಷ್ಟೊಂದು ಜನ ಎದುರುಕೊಳ್ತಾರೆ, ಸರ್ ನಾನು ಕುಜದೋಷ ಇದೆ ಅಂತ ಎದುರುಕೊಳ್ತಾರೆ. ಇವ್ರ ಲೈಫಲ್ಲಿ ಎದುರುಕೊಂಡಿರಲ್ಲ ಯಾವುದಕ್ಕೂ. ರಾಹು ದೋಷ ಇದೆ, ಸಾಡೆ ಸಾತಿ ಇದೆ ಅಂತ ಎದುರುಕೊಳ್ತಾರೆ. ಅವೆಲ್ಲ ಎಫೆಕ್ಟ್ ಕೊಡಲ್ಲ. ಅವರ ಒಂದು ದಶಾಭುಕ್ತಿಗಳ ಕಾಲದಲ್ಲಿ ಸಮಸ್ಯೆ ಅಂತ ಪ್ರತಿಯೊಬ್ಬರಿಗೂ ಬರುತ್ತೆ. ಉದಾಹರಣೆಗೆ ಚಂದ್ರನೇ 8ನೇ ಮನೇಲಿ ಕೂತ್ಕೊಂಡು ಸಮಸ್ಯೆ ಕೊಡ್ಬೋದು, ಸೂರ್ಯನೇ 8ನೇ ಮನೇಲಿ ಕೂತ್ಕೊಂಡು ಸಮಸ್ಯೆ ಕೊಟ್ಟು ಆ ದಶ ಬಂದಾಗ ಮಾಡ್ಬೋದು. ಬಟ್ ನೀವು ಅದಕ್ಕೆ ಪರಿಹಾರಗಳು ಮಾಡಿಕೊಂಡ್ರೆ
ಜಾಸ್ತಿ ಆಗುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಇದಕ್ಕೋಸ್ಕರ ನಾವು ಜ್ಯೋತಿಷ್ಯ ತಿಳ್ಕೊಳ್ಬೇಕೇ ಹೊರತು ಯಾವುದೇ ನೀವು ದುಡ್ಡು ಕಳ್ಕೊಳ್ಳಿ ಮತ್ತು ಪರಿಹಾರ ಮಾಡಿಸಿದ್ರಿಂದ ಇಮಿಡಿಯೇಟ್ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಅವೆಲ್ಲ ಏನೂ ಆಗಲ್ಲ. ಇದಿಷ್ಟು ವಿಜಯ್ ಮಲ್ಯ ಅವರ ಸಕ್ಸಸ್ ಮತ್ತು ಫೇಲ್ಯೂರ್ ಅವರ ಜಾತಕ ವಿಶ್ಲೇಷಣೆ. ನಮ್ಮ ಜಾತಕದಲ್ಲೂ ಈ ರೀತಿ ಆದರೆ ನಾವು ಸ್ವಲ್ಪ ಚೇಂಜಸ್ ಮತ್ತು ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ಜ್ಯೋತಿಷ್ಯದಲ್ಲಿ ನಿಮಗೆ ಕಾಟ ಇದೆ, ದೋಷ ಇದೆ, ಆ ಪೂಜೆ ಮಾಡಿಸಿ ಅವೆಲ್ಲ ಏನೂ ಇರಲ್ಲ. ನಿಮ್ಗೆ ಏನು ಕಾಂಬಿನೇಷನ್ಸ್ ಬರಬೇಕು ಮತ್ತು ನಮಗೆ ಸಕ್ಸಸ್ಗೆ ಮತ್ತು ಏನು ಕಾಂಬಿನೇಷನ್ ಇದ್ದರೆ ಫೇಲ್ಯೂರ್ ಆಗ್ತೀವಿ ಅದನ್ನು ಮಾತ್ರ ತಿಳಿಸ್ಕೊಡ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತೆಲ್ಲ ನಾಳೆ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.